ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಅನಂತನಹಳ್ಳಿ ಬಳಿಯಲ್ಲಿರುವ ಆದರ್ಶ ವಿದ್ಯಾಲಯದ ಶಾಲೆ ಮಕ್ಕಳಿಗೆ ಶಾಲಾ ಸಮಯಕ್ಕೆ ಸಾರಿಗೆ ವ್ಯವಸ್ಥೆ ಇಲ್ಲದನ್ನು ಖಂಡಿಸಿ ಶಾಲಾ ಅಭಿವೃದ್ಧಿ ಸಮಿತಿ ಸದಸ್ಯರು ಶಾಲಾ ಮಕ್ಕಳ ಪೋಷಕರ ನೇತೃತ್ವದಲ್ಲಿ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಬರುವವರೆಗೂ ಆದರ್ಶ ವಿದ್ಯಾಲಯದ ಮುಂದೆ ಧರಣಿ ಮಾಡಲಾಯಿತು. ಧರಣಿ ಸ್ಥಳಕ್ಕೆ ಕೆಎಸ್ಆರ್ಟಿಸಿಯ ಡಿಪೋ ಮ್ಯಾನೇಜರ್ ಮಂಜುಳಾರವರು ಬಂದು ಹೆಚ್ಚುವರಿಯಾಗಿ 2 ಬಸ್ಸುಗಳನ್ನು ಬಿಡುತ್ತೇವೆ. ಸುತ್ತಮುತ್ತಲಿನ ಗ್ರಾಮಗಳಿಗೆ ಬರುವ ಮಕ್ಕಳಿಗೆ ಸಾರಿಗೆ ವ್ಯವಸ್ಥೆಯ ಬಗ್ಗೆ ಸಂಬಂಧಿಸಿದ ಮೇಲಾಧಿಕಾರಿಗಳಿಗೆ ಪತ್ರ ಬರೆದು ಶೀಘ್ರದಲ್ಲಿ ಎಲ್ಲ ಗ್ರಾಮಗಳಿಗೆ ವಿದ್ಯಾರ್ಥಿಗೆ ಅನುಗುಣವಾಗಿ ಸಾರಿಗೆ ವ್ಯವಸ್ಥೆ ಮಾಡುತ್ತೇವೆ ಎಂದು ಅಧಿಕಾರಿಗಳು ತಿಳಿಸಿದರು. ಈ ಸಂದರ್ಭದಲ್ಲಿ ಅಖಿಲ ಭಾರತ ಕಿಸಾನ್ ಸಭಾ ತಾಲೂಕು ಅಧ್ಯಕ್ಷರಾದ ಗುಡಿಹಳ್ಳಿ ಹಾಲೇಶ್, ರೈತ ಸಂಘಟನೆಯ ಮುಖಂಡರಾದ ಕಲ್ಲಹಳ್ಳಿ ಗೋಣಪ್ಪ, ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು, ಶಾಲಾ ಮಕ್ಕಳ ಪೋಷಕರು ಹೋರಾಟದಲ್ಲಿ ಭಾಗವಹಿಸಿದ್ದರು. ವರದಿ ಎಚ್ ಕರೀಂ, ನಂದಿಬೇವೂರು, ಕೆಎಸ್ ನ್ಯೂಸ್ 24/7. ಸರ್ಕಾರ ಆಗಲಿ, ಅಧಿಕಾರಿಗಳಲ್ಲಿ, ರಾಜಕಾರಣ ಆಗಲಿ, ಯಾರಾಗಲಿ ನಮ್ಮ ಇದರಲ್ಲಿ ಇವತ್ತು ಡೀಸೆಲ್ ಪೆಟ್ರೋಲ್ ಅವ್ರು ಹಾಕೊಂಡು ಓಡಾಡ್ತಾರೆ. ಸರ್ಕಾರಿ ಅಧಿಕಾರಿಗಳು, ರಾಜಕಾರಣಿಗಳು ನಿಮ್ಮ ತೆರಿಗೆ ಹಣದಲ್ಲಿ ಆ ಹಣದಲ್ಲಿ ಲೂಟಿ ಮಾಡ್ತಾ ಇದಾರೆ. ಏನ್ ಸುಡುಗಾಡು ಮಾಡಿ ಶಿಕ್ಷಣ, ಆರೋಗ್ಯ ಸರಿಯಾಗಿ ಬಸ್ ಕೊಡಕ್ಕಲ್ಲ ಅಂದ್ರೆ ನಾಚಿಕೆ ಆಗಬೇಕು ಇದಕ್ಕೆ. ಹಾಗಾಗಿ ನಾವಿವತ್ತು ಮುಲಾಜಿಲ್ಲ ಹೇಳ್ತಾ ಇದ್ದೇವೆ. ನಾವು ಅದು ಕಾಪಾಡ್ಕೊಂಡು ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತೇವೆ. ನಮ್ಮ ಇದು ಇವತ್ತೇನೋ ಪ್ರಜಾಪ್ರಭುತ್ವ ವ್ಯವಸ್ಥೆನ ಅದನ್ನು ಕಾಪಾಡ್ತವೆ. ಸಂವಿಧಾನದಲ್ಲಿ ರಸ್ತೆ ತಡೆ ಮಾಡಬಾರ್ದು ಅಂತಿದೆ. ಆದ್ರೆ ರಸ್ತೆ ನಮಗೆ ಮಕ್ಕಳಿಗೆ ನಮಗೆ ಇದಿಲ್ಲ ಅಂದ್ರೆ, ಬಸ್ ತರಬಲ್ಲ ಅಂದ್ರೆ, ರಸ್ತೆಗೆ ಹೋಗುವ ಬಸ್ಗಳು ಇಲ್ಲಿ ತರಬಲ್ಲ ಅಂದ್ರೆ ನಾವು ಇದೇನು ಯಾರು ಕೇಳ್ಬೇಕು? ಜೀವ ತಗೋಬೇಕಾ, ಪ್ರಾಣ ತಗೋಬೇಕಾ? ಅದನ್ನ ಬಿಟ್ಟು ಇನ್ನೇ ಮಾಡ್ಕೋಬೇಕು, ಕೂಡಲೇ ಬರ್ಬೇಕು. ನೋಡ್ರಿ, ನಾವು ಇವತ್ತು ತಾಳ್ಮೆಯಿಂದ ಹೇಳ್ತಾ ಇದಾರೆ ಮಕ್ಕಳು, ಈ ಪೋಷಕರೆಲ್ಲ ಬಂದರೆ. ಅದಕ್ಕೆ ಇಲ್ಲಿ ಶಾಂತಿಯುತವಾಗಿ ಹೋರಾಟ ಆಗಬೇಕು. ಶಾಂತಿಯುತವಾಗಿ ಇರ್ಬೇಕಂದ್ರೆ ಕೂಡಲೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬರಬೇಕು, ಕ್ಷೇತ್ರದ ಇವರು ಕೆಎಸ್ಆರ್ಟಿಸಿ ಅವರು ಬರಬೇಕು. ಬರ್ಲಿಲ್ಲ ಅಂದ್ರೆ ನಾವು ರಸ್ತೆ ತಡೆ ಮಾಡಕ್ಕೆ ರೆಡಿ. ನಾವು ನಿಮ್ಮ ಪರಗೆ ನಾವು ಜೈಲಿಗೆ ಹೋಗು ರೆಡಿ ಅದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ಇಲ್ಲಾಂದ್ರೆ ಇಲ್ಲಿ ಗಟ್ಟಿಲ್ಲ, ನಾವು ಸುಮ್ಮನೆ ಬದಲು ಮಾಡಕ್ಕಂತ ಆದ್ರೆ ನಮ್ಮ ಇದು ವೀಕ್ನೆಸ್ ಗೊತ್ತಾದ್ರೆ ನಮಗೆ ಇವ್ರೇನು ಮಾಡೋಕ್ಕಾಗಲ್ಲ ಅಂತೇಳಿ ಇದು ನನಗೆ ಬಹಳ ತುಂಬಾ ಖುಷಿ ಆಗುತ್ತೆ. ನಮ್ಮ ಹೊರಪಳ್ಳಿ ಎಷ್ಟೋ ಜನಗಳು ಬಹಳ ಖುಷಿ ಆಗುತ್ತೆ. ದೊಡ್ಡ ಕುಂತಿರಲ್ಲ, ಇದು ಪ್ರಜಾಪ್ರಭುತ್ವ ಕಾಪಾಡಂತ ದೊಡ್ಡ ಮಹಾತ್ಮರು ಏನ್ ಹಿಂದೆ ಮಹಾತ್ಮ ಗಾಂಧಿ ಹಿಂದೆ ಎಂದು ಹೋರಾಟ ಮಾಡಿ ಸ್ವತಂತ್ರ ತಂದುಕೊಟ್ರು. ಸುಭಾಷ್ ಚಂದ್ರ ಬೋಸ್ನಿಂದ ಹಿಂದೆ ಹೋಗಿ ಸ್ವತಂತ್ರ ತಂದುಕೊಟ್ರು. ಸ್ವತಂತ್ರ ಬರ್ಬೇಕಂದ್ರೆ ಬರೀ ಮಹಾತ್ಮ ಗಾಂಧೀಜಿ ಬರೀ ಮೇನ್ ಲೀಡರ್ ಜವಾಹರ್ಲಾಲ್ ನೆಹರು ಅಲ್ಲ. ಅದರಿಂದ ನಿಮ್ಮಂತ ದೊಡ್ಡ ರೈತರು, ಕಾರ್ಮಿಕರು ಎಲ್ಲ ಸೇರಿ ಹೆಂಗೆ ಸೇರಿ ಸ್ವತಂತ್ರ ತಂದುಕೊಟ್ರಲ್ಲ, ಅದೇ ರೀತಿ ಇವತ್ತು ಸ್ವತಂತ್ರ ಹೋರಾಟದ ಪ್ರಜಾಪ್ರಭುತ್ವದ ಉಳಿಗಾಗಿ, ಸರ್ಕಾರಿ ಶಾಲೆಯ ಉಳಿಗಾಗಿ ಏನು ಆದರ್ಶ ಸ್ಕೂಲಿನ ಬಸ್ಸಿನ ಮಕ್ಕಳನ್ನ, ಭವಿಷ್ಯದ ಮಕ್ಕಳು ಇವತ್ತು PSI ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಡಾಕ್ಟರ್ ಆಗ್ಬೋದು, ಈ ದೇಶ ಕಾಪಾಡಂತ ಭವಿಷ್ಯರು ಚೆನ್ನಾಗಿರ್ಬೇಕು ಅಂತೇಳಿ, ಭವಿಷ್ಯದ ಮಕ್ಕಳು ಚೆನ್ನಾಗಿರ್ಬೇಕಂತೇಳಿ ಕುಂತಿರಲ್ಲ. ಈ ಸ್ವತಂತ್ರ ಹೋರಾಟಕ್ಕಿಂತ ಹೆಚ್ಚು ಅಂತೇಳಿ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ಕೊಂತದ ನಿಮಗೆ ಇವತ್ತು. ಹಾಗಾಗಿ ಈ ಬೆಳವಣಿಗೆ ಆತಂದ್ರೆ ನಮ್ಮ ಸರ್ಕಾರಗಳು ನಡೆಸ್ತವೆ. ಸರ್ಕಾರಗಳು, ರಾಜಕಾರಣಿಗಳು ಭಯಭೀತಿಯಿಂದ ಇದನ್ನ ಕೆಲಸ ಮಾಡ್ತಾರೆ. ಈ ರೀತಿ ಎಲ್ಲಾ ರೀತಿಯ ಈ ರೀತಿಯಲ್ಲಿ ಇರಬೇಕು. ಇದು ಪ್ರಜಾಪ್ರಭುತ್ವ ಉಳಿಗಾಗಿ ಹೋರಾಟ. ಇದು ನಾವು ಆದರ್ಶ ಸ್ಕೂಲ್ ಉಳಿತಂದ್ರ ಪ್ರಜೆಗಳು ಉಳಿದಂಗೆ, ಮುಂದಿನ ಭವಿಷ್ಯರು ಉಳಿದಂಗೆ. ಹಾಗಾಗಿ ಎಲ್ಲರೂ ಕೂಡ ನಾವು ಇವತ್ತು ನಮ್ಮ ಎಲ್ಲ ಸಹಕಾರ, ನಮ್ಮ ಬಂಧುಗಳ ಪೊಲೀಸ್ ಇಲಾಖೆಯರು ನಮ್ಮ ಹೋರಾಟಕ್ಕೆ, ಹೊರಪಳ್ಳಿ ಹೋರಾಟಕ್ಕೆ ಯಾವತ್ತೂ ಬೆಂಬಲ ಕೊಟ್ಟರೆ ಕೂಡಲೇ ಕರೆಸ್ರಿ. ಅವ್ರು KSRTC ಮೇಡಮ್ ಅವರು ಯಾರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನ ಕರೆಸಿ ಅವ್ರೇನಾರು ಇವತ್ತಿಂದ ಬಸ್ ಸ್ಟಾಪ್ ಮಾಡಿದ್ರೆ ಕರೆಕ್ಟಾಗಿ ಬಸ್ ಕೊಟ್ರೆ ಇವ್ರು ಯಾಕೆ ಬರ್ತಾರೆ? ಇವರು ಕೆಲಸ, ಹಲವಾರು ಕೆಲಸ ಕಾರ್ಯಗಳು ಬಿಟ್ಟು ಇವತ್ತು ಬಂದರೆ, ಬದುಕಿನ ಕೆಲಸ ಬಿಟ್ಟು ಬಂದರೆ ಮಕ್ಕಳಿಗೆ ಸಮಸ್ಯೆ ಆಗಬಾರ್ದು. ನಾವು ಸಂಘಟನೆಯಾಗಿದ್ರೆ ಮಕ್ಕಳನ್ನ ಕಳಿಸಿ ಕುಂದಿಸ್ಬಿಡ್ತಿದ್ವಲ್ಲ, ಮಕ್ಕಳ ಮೇಲೆ ಕೇಸ್ ಹಾಕಡ್ರಿ, ನಮ್ಮ ಮೇಲೆ ಕೇಸ್ ಹಾಕಡ್ರಿ ಅಂತ ಹೇಳಿ ನಾವು ಮತ್ತೆ ಹೋರಾಟ ಮಾಡಿದ್ವಿ. ಇದೆ RSS ಸ್ಕೂಲಿನ ಮಕ್ಕಳನ್ನ 2017 ಹಾಗಾಗಿ ಇದೆಲ್ಲ ಇದಾಗಿರೋದು ಹಿಂದೆ. ಇದು ಹಂಗಾಗಬಾರ್ದು. ನಿಮ್ಮ ಮಕ್ಕಳನ್ನ ಚೆನ್ನಾಗಿರ್ಬೇಕು, ವ್ಯವಸ್ಥೆನ ಚೆನ್ನಾಗಿರ್ಬೇಕು. ನಾವೇ ಮಕ್ಕಳಿಗೋಸ್ಕರ ಹೋರಾಟ ಮಾಡ್ತೀವಿ, ಬೀದಿಗೆ ಕುಂದಿರ್ತೀವಿ ಅಂತೇಳಿ ಅವ್ರ ಮಕ್ಕಳನ್ನ ಅಲ್ಲಿ ಕುಂದಿರಿಸಿ ಶಾಲೆ ಪಾಠ ಕೇಳ್ತಕ್ಕಂತಿ ಇಲ್ಲಿ ಅವ್ರು ಕುಂತಾರ. ನೀವು ಅದನ್ನ ಗಮನ ಕಟ್ಕೋಬೇಕು. ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು
ಇಲ್ಲಾಂದ್ರೆ ನಾವು ರಸ್ತೆ ತಡೆ ಮಾಡಕ್ಕೆ ರೆಡಿ ಇದೀವಿ. ಪೋಷಕರು ರೆಡಿ ಇದೀರಿ, ಎಲ್ಲ ರಸ್ತೆ ತಡೆ ಮಾಡಕ್ ರೆಡಿ ಇದೀರಾ? ಹಾಗಾಗಿ ಅದನ್ನ ಆಗಬಾರ್ದು ಅಂತ ಹೇಳಿದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು KSRTC ಅವರು ಬಂದು ನಮಗೆ ಇವತ್ತಿಂದ ಬಸ್ ಸ್ಟಾಪ್ ಮಾಡಿದ್ರೆ ನಾವು ಹೋರಾಟನ ನಾವು ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ